ಧಾರವಾಡದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರ ಪ್ರೋಟೋಕಾಲ್ ವಿಚಾರ. ಹೌದು, ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಒಬ್ಬ ಮಹಿಳೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ ಕೆಲಸ ಮಾಡಿಸ್ತಿದ್ದಾಳೆ. ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತವಾದರೆ ಮುಂದೆ ನಿಂತು ಕೆಲಸ ಮಾಡಿಸ್ತಿದ್ದಾಳೆ. ಅವಳ ಮೇಲೆ ಆರೋಪ ಮಾಡುವವರಿಗೆ ಬಾಯಿಂದ ಯಾವ ವರ್ಡ್ ಬಳಸಿದ್ರೂ ಕಮ್ಮಿನೇ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಥರ್ಡ್ ರೈಟ್ ಕೆಲಸ ಮಾಡೋದನ್ನ ನಿಲ್ಲಿಸಲಿ. ಅವಳ ಚಪ್ಪಲಿಗೂ ಕಿಮ್ಮತ್ತಿಲ್ಲ ಆ ಮಕ್ಕಳು ಎಂದು ಟಾಂಗ್ ಕೊಟ್ಟ ವಿನಯ್ ಕುಲಕರ್ಣಿ. ಕ್ಷೇತ್ರದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿಸಿದ್ದಾಳೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸಿದ್ದಾರೆ ಬಿಜೆಪಿಯವರು. ಕೋಳಿಕೆರೆ ಹೋಳೆತ್ತುವಾಗ ಬಿಜೆಪಿ ಪಾಲಿಕೆ ಸದಸ್ಯ ಕೆಲಸವನ್ನ ಬಂದ್ ಮಾಡಿಸಿದ್ರು. ಅವರಿಗೆ ಪರ್ಸೆಂಟೇಜ್ ಕೊಡೋದೇ ಇರೋದಕ್ಕೆ ಜೆಸಿಬಿ ಮುಂದೆ ಬಂದು ಮಲಗಿದ್ರು. ಗುತ್ತಿಗೆದಾರರ ಪರ್ಸೆಂಟೇಜ್ ಕೊಡದೇ ಇದ್ದಿದ್ದಕ್ಕೆ ಬಿಜೆಪಿ ಪಾಲಿಕೆ ಸದಸ್ಯೆ ಕೆಲಸ ಬಂದ್ ಮಾಡಿಸಿದ್ರು. ಇವಾಗ ನಮ್ಮ ಕ್ಷೇತ್ರದಲ್ಲಿ ಕೆಲಸವಾಗ್ತಿದೆ, ಇದಕ್ಕೆ ವಿರೋಧ ಮಾಡ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲಂದರಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ. ಆರೋಪ ಮಾಡೋರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಸುಖ ಸುಮ್ಮನೆ ನನ್ನ ಪತ್ನಿ ಮೇಲೆ ಆರೋಪ ಮಾಡುತ್ತಿದ್ದಾರೆ. ನಾನು ಕ್ಷೇತ್ರದಲ್ಲಿ ಇದ್ದಿದ್ರೆ ಹೇಳ್ತಿದ್ದೆ ಅವರಿಗೆ ಎಂದು ಟಕ್ಕರ್ ಕೊಟ್ಟ ಶಾಸಕ ವಿನಯ್ ಕುಲಕರ್ಣಿ. ಸದ್ಯ ಕಿತ್ತೂರು ಪಟ್ಟಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಏನು ಆರೋಪ ಮಾಡಕ್ಕೆ ಅವ್ರು ಯಾರು ಆರೋಪ ಮಾಡಕ್ಕೆ? ನಾ ಇದ್ರೆ ಹೇಳ್ತಿದ್ದಾರೆ ಆರೋಪ ಮಾಡಿದ್ರೆ ಏನು ತಲೆ ಆರೋಪ ಮಾಡ್ತಾರೆ? ಅವಕ್ಕೇನೈತಿ ಅಭಿವೃದ್ಧಿ ಗುರ್ತಿಲ್ಲ ಇಲ್ಲ. ಕೋಳಿಕೆರೆ ಒಳಗೆ ಇದಲ್ಲಿ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರುವವರಿಗೆ ಚಾಲಕ ಕೆಲಸ ಹಿಟಾಚಿ ಗಡ್ಡು ಹೋಗ್ಬೇಕಂತಿದ್ದ ದುಡ್ಡಿಗೆ ಯಾಕೆ ಮಾಡ್ತಾರೆ ಅಷ್ಟೇ ಅವರು. ಅಲ್ಲ ಇದೇನಾಗೈತಿ